ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಬೀದಿಗೆ ನೀರು ಹಾಕಿ, ರಂಗೋಲಿ ಬಿಟ್ಟು, ನಂತರ ಹಸುಗಳ್ನ ಕಟ್ಟಾಕಿ, ಹಸುಗಳ್ನ ಹಾಲೆಲ್ಲ ಕರೆದು, ನಂತರ ಮತ್ತೆ ನಾನು ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು, ಆಮೇಲೆ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋದು. ಆಮೇಲೆ ಮತ್ತೆ ಹಾಲು ಕಾಯಿಸ್ಕೊಟ್ಬಿಟ್ಟು ಮಕ್ಕಳಿಗೆ ಅವರಿಬ್ಬರಿಗೆ, ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಅವರಿಬ್ಬರಿಗೆ ಹಾಲೆಲ್ಲ ಆರಿಸಿ ಕೊಟ್ಟು, ಏನು ಅವರಿಬ್ಬರು ಕಿತ್ತಾಡೋದು ನೋಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ಹಾಲು ಕುಡಿಸ್ಬಿಟ್ಟು, ಅವ್ರನ್ನ ನನ್ನ ತಾಯಿ ಮನೆ ಒಂದೇ ಊರಾಗಿರೋದ್ರಿಂದ ಅವ್ರ ಅಜ್ಜಿ ಮನೆಗೆ ಹೋದ್ಮೇಲೆ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡಬೇಕು. ನಾಷ್ಟಕ್ಕೆಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಹಸುಗಳ್ನ ಹೊಲದ ಹತ್ರ ಕಟ್ಟಾಕೋದು, ಮತ್ತು ಕಸ ತುಂಬಿ ಕಸ ಹಾಕೋದು, ಹೀಗೆ ಒಂದೊಂದು ಕೆಲಸದ ಮೇಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು. ಯಾವ ರೀತಿ ವೀಡಿಯೋ ಮಾಡೋದು ಅಂತ ಇವೆಲ್ಲ ಅಷ್ಟೊಂದೇನು ಗೊತ್ತಿಲ್ಲ, ಹೆಂಗೋ ತಕ್ಕಮಟ್ಟಿಗೆ ಮಾಡ್ತಾಯಿದ್ದೀನಿ. ನಮ್ಮದು ತೀರಾ ಹಳ್ಳಿ, ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈಗ ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ನಮಗೇನಾರ ಇದು ಹೇಳ್ತೀನಿ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳ್ನ ತಿಳಿಸಿ. ನಾನು ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರೂ ಸಲಹೆ ಕೊಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಇವತ್ತು ತರಕಾರಿ ದಿನಸಿ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಮ್ಮದು ಪಾನಪುರದಲ್ಲಿ ಗುರುವಾರ ಇವತ್ತು ಸಂತೆ ಇತ್ತು, ಅದರಿಂದ ನಮ್ಮ ಯಜಮಾನ್ರು ಇವತ್ತು ಸಂತೆಗೆ ತರಕಾರಿ ತರ್ತೀನಿ, ಅಲ್ಲಿ ಗಂಟ ಹೇಗಾದ್ರೂ ಮನೇಲಿರೋದನ್ನ ಐಟಮ್ ಹಾಕ್ಬಿಟ್ಟು ಅಡುಗೆ ಮಾಡಿ ಅಂತ ಹೇಳಿದ್ರು. ಸರಿ ಬಿಡಿ, ಹೆಂಗೋ ಮನೇಲಿರೋದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಉಪ್ಪಿಟ್ಟಿಗೆ, ಅದರಿಂದ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನನಗೆ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡಿದೆ. ಈಗ ಚೆನ್ನಾಗಿ ಹೆಂಗೋ ಮಾಡಿ ಚೆನ್ನಾಗಿ ಬಂತು ಉಪ್ಪಿಟ್ಟು. ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್, ಇಷ್ಟಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.